ಸೊ ಈಗ ಅಮಾವಾಸ್ಯೆಯ ದಿನ ಏನ್ ಮಾಡ್ಬೇಕು, ಆ ಆಚರಣೆ ಹೇಗಿರುತ್ತೆ? ಕೆಲವೊಬ್ರು ಅಮಾವಾಸ್ಯೆ ದಿನ ಅಂಗಡಿ ಪೂಜೆಗಳನ್ನು ಮಾಡ್ತಾರೆ, ಹೇಗಿರುತ್ತೆ ಗುರುಗಳೇ? ನೋಡಿ, ಅಮಾವಾಸ್ಯೆ ದಿನ ಅದು ವಿಶೇಷವಾದಂಥದ್ದು. ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಅಥವಾ ಅಂಗಡಿ ಎಲ್ಲ ಕಡೆ ಸೇರುವಂತಹ ಒಂದು ದಿನ. ಅಂದರೆ ನಾವು ಬರಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು, ನಾವು ಸರಿಗಿರಬೇಕು. ಆವಾಗ ಯಾವತ್ತೂ ಅಷ್ಟೇ ಬಾಗಿಲು ತಟ್ಟದಾಗ ಮಹಾಲಕ್ಷ್ಮಿ ನಾವು ಬಾಗಿಲು ನಿಂತಿರಬೇಕು. ಬರ್ತೀನಿ, ಬಾಗಿಲು ತೆಗಿತೀನಿ ಅಂತ ಹೇಳ್ಬಾರ್ದು. ಅದೇ ರೀತಿ ಈ ದಿನದಂದು ಸಹ ಆ ತಾಯಿ ಮಹಾಲಕ್ಷ್ಮಿಯು ಧನಲಕ್ಷ್ಮಿಯು ಮನೆಗೆ ಬರ್ತಾಳೆ ಅನ್ನೋದೊಂದು ವಿಶೇಷ. ಅದೇ ರೀತಿ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಪ್ರಮುಖವಾಗಿ ಯಾರೆಲ್ಲ ದೊಡ್ಡ ದೊಡ್ಡ ಮರ್ಚೆಂಟ್ಸ್ ಇರ್ತಾರೋ ಇವರೆಲ್ಲರೂ ಸಹ ಈ ಅಮಾವಾಸ್ಯೆ ದಿವಸ ಪೂಜೆ ಮಾಡೋವಂಥದ್ದು. ಅದರಲ್ಲೂ ಈ ರಾತ್ರಿ 12 ಗಂಟೆ ಈ ಸಂದರ್ಭದಲ್ಲಿ ಜಾಸ್ತಿ ಪೂಜೆ ಮಾಡ್ತಾ ಇರ್ತಾರೆ. ಏನೋ ಅಂದರೆ ಯಾಕೆ ಅಂದರೆ ಈ ಕತ್ತಲಿನಿಂದ ನಾವು ಬೆಳಕಿನೆಡೆಗೆ ಹೋಗುವಂಥ ಸಂದರ್ಭ ಅದು. ಅಮಾವಾಸ್ಯೆ ಬಂದಿದ ತಕ್ಷಣ ನಾವು ಪಾಡ್ಯಕ್ಕೆ ಬರ್ತೀವಿ. ಪಾಡ್ಯ ಅಂದರೆ ಏನು? ವೃದ್ಧಿ ಚಂದ್ರ. ಚಂದ್ರ ವೃದ್ಧಿ ಆಗುವಂಥದ್ದು ಅಂದರೆ ಬೆಳಕು ಅಂತ. ಸೊ ನಾವು ಏನು ಕಂಡಿದ್ದೀವೋ ಕತ್ತಲೆಲ್ಲ ದೂರವಾಗಿ ಪ್ರಜ್ವಲಮಯವಾಗಿರಬೇಕು ನಮ್ಮ ಮನಸ್ಸು, ನಮ್ಮ ಅಂಗಡಿ, ನಮ್ಮ ಎಲ್ಲವೂ ಸಹ ಅನ್ನೋ ಕಾರಣಕ್ಕೋಸ್ಕರ ಈ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಿ ಅವತ್ತು ಮಹಾಲಕ್ಷ್ಮಿ ಧನಲಕ್ಷ್ಮಿಯ ಪೂಜೆ ಮಾಡುವಂಥ ಪ್ರಕ್ರಿಯೆ ಸಾಕಷ್ಟು ಪ್ರಾಂತದಲ್ಲೂ ಸಹ ಇದೆ. ಇದು ಎಲ್ಲರೂ ಸಹ ಮಾಡಲೇಬೇಕಾದಂಥದ್ದು. ಯಾರೆಲ್ಲ ವ್ಯಾಪಾರಸ್ಥರಿರ್ತಾರೋ ಅವರೆಲ್ಲ ಮಾಡ್ತಾರೆ. ಇನ್ನು ಅಮಾವಾಸ್ಯೆ ಅಂದಾಗ ನನಗೆ ಯಾವಾಗ್ಲೂ ಈ ಪ್ರಶ್ನೆ ಕಾಡುತ್ತೆ. ಅಮಾವಾಸ್ಯೆಯನ್ನ ಒಂದು ಕಡೆ ಕೆಟ್ಟದು ಅಂತ ಹೇಳ್ತಾರೆ, ಆದ್ರೆ ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ, ಧಾನ್ಯಗಳಿಗೆ ಸಂಬಂಧಪಟ್ಟ ಪೂಜೆಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಗುರುಗಳಿಗೆ ಈ ತರದ್ದು? ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ರೀತಿಯಲ್ಲಿ ತಗೊಂಡಾಗ ಅಮಾವಾಸ್ಯೆ ಅಂದರೆ ಚಂದ್ರ ಮತ್ತು ರವಿಯ ಸಂಯೋಗ ಅಂತ ಹೇಳ್ತೀವಿ. ರವಿಚಂದ್ರರು ಇಬ್ಬರು ಒಂದೇ ಕ್ಷೇತ್ರದಲ್ಲಿಂದ ಒಂದೇ ರಾಶಿಯಲ್ಲಿ ಸ್ಥಿತವಾಗಿರ್ತಾರೆ. ಯಾವಾಗ ನಾವೇನು ಹೇಳ್ತೀವಿ, ಸೂರ್ಯನನ್ನ ಪ್ರತ್ಯಕ್ಷ ದೇವ ಅಂತ ಹೇಳ್ತೀವಿ. ಪ್ರತ್ಯಕ್ಷ ದೇವರು ಅಂದ್ರೆ ಸೂರ್ಯನೇ ಆಯ್ತಲ್ಲ. ಅದೇ ರೀತಿ ಮನೋಕಾರಕ ಚಂದ್ರನು ಸಹ ಮನಸ್ಸಿನ ಕಾರಕನಾಗಿರ್ತಾನೆ. ಆರೋಗ್ಯಕಾರಕನಾದಂತಹ ರವಿಯು ಆರೋಗ್ಯಕಾರಕ, ಮನಸ್ಸಿನ ಕಾರಕ ಚಂದ್ರ. ಮನುಷ್ಯನಿಗೆ ಬೇಕಾಗಿರೋದು ಮನಸ್ಸು ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿರ್ಬೇಕು. ಮನಸ್ಸು ದೇಹ ಚೆನ್ನಾಗಿರ್ಬೇಕು ಅಂದರೆ ಈ ಒಂದು ಅಮಾವಾಸ್ಯೆ ದಿನವಂದು ಆ ತಾಯಿ ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ಧನಲಕ್ಷ್ಮಿ ಆಗಿರ್ಬೋದು, ನೀವೇನೇನು ಪೂಜೆ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ದೇಹ ಮನಸ್ಸು ಎರಡೂ ಚೆನ್ನಾಗಿರುತ್ತೆ. ಎಷ್ಟು ಲಾಜಿಕ್ ನೋಡಿ, ಎರಡೂ ಸಹ ಚೆನ್ನಾಗಿರ್ತದೆ. ಯಾವಾಗ ನನ್ನ ಮನಸ್ಸು ಚೆನ್ನಾಗಿರ್ತದೋ ನನ್ನ ದೇಹ ಮೂವ್ ಆಗುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಬೆಳಗ್ಗೆ ಮಕ್ಕಳು ಹೇಳಬೇಕು ಅಂದರೆ ನಾವು ಅವರ ಮೃದು ಮನಸ್ಸಿನಿಂದ ಎಬ್ಬರಿಸಿ ಅವ್ರನ್ನ ದಯವಿಟ್ಟು ಹೇಳಮ್ಮ, ನಿನಗೆ ಇವತ್ತು ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ, ನಾಳಿದ್ದು ಶನಿವಾರ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವಕ್ಕೇನಕ್ಕೆ ಆ ಮನಸ್ಸಿಗೆ ನಾವು ತುಂಬುವಂತಹ ಮಾತುಗಳು ಅವ್ರನ್ನ ಎಬ್ಬರಿಸುತ್ತೆ. ಅಂದರೆ ರವಿಯು ಚಾಕುಚಕ್ಯತೆ ಆಗ್ತಾನೆ, ಅವರ ಮನಸ್ಸು ಸಹ ಚಂಚಲತೆಯಿಂದ ದೂರವಾಗಿ ಬೆಳಕಿನೆಡೆಗೆ ಬರ್ತದೆ. ಅದು ಲಾಜಿಕ್. ಆದರೆ ಈ ಅಮಾವಾಸ್ಯೆಯ ಒಂದು ದಿನ ಅದೇ ರೀತಿ ಗ್ರಹಗಳು ಸಹ ಎರಡು ಸಂಯೋಗವಾಗುವಂಥ ದಿನದಂದು ನಾವು ಈ ಆರಾಧನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಅನುಕೂಲವಾಗುತ್ತೆ. ಅದಕ್ಕೆ ಕೆಲವು ಕಡೆ ನೋಡಿ, ಮತ್ತು ದೃಷ್ಟಿ ದೋಷಗಳು ಸಹ ಈ ಅಮಾವಾಸ್ಯೆ ದಿನದಿಂದನೇ ದೂರ ಮಾಡುವಂಥದ್ದು. ಮನಸ್ಸು ಮತ್ತು ದೇಹ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೆಲವು ಕಡೆ ನೋಡ್ತೀರಿ, ಬೂದುಗುಂಬಳಕಾಯಿ ಹೊಡೆಯುವಂಥದ್ದು, ನಿಂಬೆಹಣ್ಣು ಹೊಡೆಯುವಂಥದ್ದು, ಇದೆಲ್ಲ ಮಾಡಿರ್ತಾರೆ. ಅಂದರೆ ಯಾವಾಗಲೂ ನಾವು ಸದಾ ಲವಲವಿಕೆಯಿಂದ ಕೂಡಿರಬೇಕು ಅನ್ನೋ. ಆದ್ರೆ ಅಮಾವಾಸ್ಯೆ ದೃಷ್ಟಿ ದೋಷಗಳು ದೂರ ಆಗುತ್ತೆ, ಅಮಾವಾಸ್ಯೆ ಹೊರಗೆ ಹೋಗ್ಬೇಡಿ ದೃಷ್ಟಿ ಆಗುತ್ತೆ ಅಂತ ಹೇಳೋದು ಉಂಟಲ್ವಾ? ಅಮಾವಾಸ್ಯೆ ಹೊರಗೆ ಹೋಗ್ಬೇಡಿ, ಮನೆಯಲ್ಲಿ ದೃಷ್ಟಿ ತೆಗೆಸ್ಕೊಳ್ಳಿ. ಆಗಿರೋ ದೃಷ್ಟಿನೆಲ್ಲ ಅಮಾವಾಸ್ಯೆ ಕಳ್ಕೊಳ್ಳಿ ಅಷ್ಟೇ.